ಪೋಲಿಯೋ ಹನಿ ಹಾಕ್ತಾ ಇದ್ದಂತೆ 2 ತಿಂಗಳ ಮಗುವೊಂದು ಸಾವನ್ನಪ್ಪಿರುವ ಘಟನೆ ಹಾಸನದ ಆನೆ ಕನ್ನಂಬಾಡಿಯಲ್ಲಿ ನಡೆದಿದೆ. 2 ತಿಂಗಳ ಮಗು ಸಾನ್ವಿ ಸಾವನ್ನಪ್ಪಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಗ್ರಾಮದಲ್ಲಿ 2ನೇ ಹಂತದ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಹಾಕುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಪುಟ್ಟರಾಜು ಮತ್ತೆ ಪ್ರೀತಿ ದಂಪತಿಯ ಮಗು ಇದಾಗಿದೆ. ಲಸಿಕೆ ಹಾಕ್ತಾ ಇದ್ದರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ತೋರಿಸ್ತಾ ಇದ್ದಾರೆ. ಲಸಿಕೆ ಹಾಕಿಸೋದಕ್ಕೂ ಕೂಡ ಉಳಿದ ಗ್ರಾಮಸ್ಥರು ಹಿಂದೇಟು ಹಾಕ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ರಿಪೋರ್ಟರ್ ಸುನೀಲ್ ಕುಂಬೇನಹಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಜೀವವನ್ನ ಉಳಿಸ್ತಕ್ಕಂತ ಪೋಲಿಯೋ ಡ್ರಾಪ್ಸ್ ಇದೀಗ ಜೀವ ತೆಗೆದಿದೆ, ಯಾಕೆ ಟೆಸ್ಟ್ ಮಾಡಿರ್ಲಿಲ್ವಾ? ರೂಪ ಏನಂತಂದ್ರೆ ಇದೊಂದು ಒಂದು ದುರ್ಘಟನೆ ಅಂತ ಹೇಳ್ಬೋದು. ಇವತ್ತು 2ನೇ ಹಂತದ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಹಾಕಂತ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆದಿರತಕ್ಕಂಥದ್ದು. ಹಾಸನದ ಹೊಳೆನರಸೀಪುರದಲ್ಲಿರ್ತಕ್ಕಂಥ ಆನೆಕನ್ನಂಬಾಡಿ ಅನ್ನೋ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರೋದು. ಪುಟ್ಟರಾಜು ಮತ್ತೆ ಪ್ರೀತಿ ಅನ್ನೋ ಈ ಇಬ್ಬರಿಗೆ ಜೊತೆಗೆ ಒಂದು ಸಾನ್ವಿ ಅಂತ ಒಂದು ಮಗು, 2 ತಿಂಗಳ ಮಗು ಇವತ್ತು ಆಕೆಗೆ ಒಂದು ಪೋಲಿಯೋ ಡ್ರಾಪ್ಸ್ ಅನ್ನು ಹಾಕ್ಲಿಕ್ಕೆ ಅಂತ ಹೋಗಿದ್ರು. ಈ ಸಂದರ್ಭದಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕಿದ ಕೆಲವೇ ನಿಮಿಷಗಳಲ್ಲಿ ಆ ಮಗು ಸಾವಿಗೀಡಾಗಿರೋದು. ಅಂದ್ರೆ ಅಲ್ಲಿ ಸ್ಥಳೀಯರು ಅಂದ್ರೆ ಅಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತೆ ಹೇಳ್ತಿರ್ಬೇಕಾದ್ರೆ ತುಂಬಾ ಜ್ವರದಿಂದ ಬಳಲ್ತಾ ಇತ್ತು. ಹಾಗಾಗಿ ಜೊತೆಗೆ ಜ್ವರದಿಂದ ಬಳಲ್ತಿದ್ರು ಕೂಡ ಅಂದ್ರೆ ಕಳೆದ ಹಾಸನದ ಸರ್ಕಾರಿ ಆಸ್ಪತ್ರೆಗಳು ಕೂಡ ಹಿಂದೆ ದಾಖಲು ಮಾಡಿದ್ರು. ಹಾಗಾಗಿ ಇವತ್ತು ಪೋಲಿಯೋ ಡ್ರಾಪ್ಸ್ ಹಾಕಬೇಕಾಗಿದ್ದಂತ ಸಂದರ್ಭದಲ್ಲಿ ಈ ತರ ಒಂದೊಂದು ದುರ್ಘಟನೆ ನಡೆದಿದೆ. ಈಗ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೋಲಿಯೋ ಲಸಿಕೆ ಹಾಕ್ತಿರ್ತಕ್ಕಂತ ಏನು ವ್ಯಕ್ತಿಗಳನ್ನ ಈಗಾಗಲೇ ಅಲ್ಲೇ ಅಂದ್ರೆ ಅವರನ್ನ ಈಗ ಹಿಡಿದು ಈಗ ಜೊತೆಗೆ ಕೂರಿಸ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ತನಿಖೆ ಆಗ್ಬೇಕು ಅಂತಾನು ಕೂಡ ಈಗ ಒತ್ತಾಯ ಮಾಡ್ತಿದ್ದಾರೆ. ರೂಪಾ, ಎಸ್ ಸುನೀಲ್, ಈಗ ಪಾಪು ಏನಿದೆ ಅದಕ್ಕೆ ಮುಂಚೆನೆ ಹುಷಾರಿರ್ಲಿಲ್ಲ ಅಂತ ಹೇಳ್ತಿದಾರ? ಹೌದು, ಅಂದ್ರೆ 2 ತಿಂಗಳ ಹಿಂದೆ ಹುಟ್ಟಿರ್ತಕ್ಕಂಥ ಮಗು, ಅಂದ್ರೆ ಈಗ ಜೊತೆಗೆ ಏನು ಜ್ವರದಿಂದ ಬಳಲಿತ್ತು ಅನ್ನೋ ಒಂದು ಈಗಾಗ್ಲೇ ಕೆಲವರಲ್ಲಿ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಪೋಲಿಯೋ ಅಂದ್ರೆ ಕಾಕತಾಳೀಯವೆಂಬಂತೆ ಪೋಲಿಯೋ ಹನಿ ಹಾಕಿದ ಹಿನ್ನೆಲೆಯಲ್ಲಿ ಒಂದು ಮಗು ಸಾವಿಗೀಡಾಗಿರ್ತಕ್ಕಂಥದ್ದು. ಹಾಗಾಗಿ ಜೊತೆಗೆ ಪೋಷಕರು ಇದನ್ನ ನಿರಾಕರಿಸಿದ್ದಾರೆ. ನಮ್ಮ ಮಗು ಕೇವಲ 2 ತಿಂಗಳಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಾನು ಕೂಡ ಹೇಳ್ತಿದ್ರೆ. ಆದ್ರೆ ಅವರ ಸಂಬಂಧಿಕರ ಕೆಲವರು ಇಲ್ಲ, ಹುಷಾರಿಲ್ಲ ಅಂತ, ಹಾಗಾಗಿ ಜ್ವರದಿಂದ ಬಳಲ್ತಿತ್ತು, ಈ ಸಮಯದಲ್ಲಿ ಬೇಡ ಅಂತ ಕೂಡ ಹೇಳಿದ್ವಿ. ಆದ್ರೂ ಕೂಡ ಈ ಒಂದು ಪೋಲಿಯೋ ಹಾಕಿದ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿ ಈ ಒಂದು ಘಟನೆ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ರೂಪಾ, ತನಿಖೆಯಿಂದ ಮಾತ್ರ ಹೊರಗೆ ಬೀಳಬೇಕಾಗಿದೆ. ರೂಪಾ, ಸುನೀಲ್, ಏನಂತ ಅಂದ್ರೆ ಈ ಮಗುಗ್ ಮಾತ್ರ ಹಾಕಿರೋದ, ಇದಕ್ ಮುಂಚೆ ಅವ್ರಲ್ಲಿ ಬೇರೆ ಯಾವ್ದಾದ್ರು ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿದ್ರ ಹೆಂಗೆ? ಏನಂತಾರೆ, ಬೆಳಗ್ಗೆಯಿಂದನೂ ಕೂಡ ಡ್ರಾಪ್ಸ್ ಅನ್ನ ಹಾಕೊಂತ ಬರ್ತಾ ಇದಾರೆ. ಆದ್ರೆ ಯಾವ ಮಗು ಕೂಡ ಯಾವುದೇ ತೊಂದರೆ ಆಗಿಲ್ಲ. ಸುಮಾರು ಈಗಾಗ್ಲೇ ಏನೋ ಅಲ್ಲಿ ಪ್ರಕಾರ ಸುಮಾರು 50ಕ್ಕೂ ಹೆಚ್ಚು ಮಕ್ಕಳಿಗೆ ಒಂದು ಪೋಲಿಯೋ ಡ್ರಾಪ್ಸ್ ಹಾಕಿರ್ತಕ್ಕಂಥದ್ದು. ಆದ್ರೆ ಈಗ ಮಧ್ಯಾಹ್ನ ಏನು ಮಗುವನ್ನ ಕರೆದುಕೊಂಡು ಹಾಕುವಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರತಕ್ಕಂಥದ್ದು. ಹಾಗಾಗಿ ಈ ಪೋಲಿಯೋ ಹನಿಯಲ್ಲಿ ಏನಾದ್ರೂ ವಿಷಕಾರಿ ಏನಾದ್ರೂ ಕಂಟೆಂಟ್ ಇತ್ತ ಅನ್ನೋದನ್ನ ಈಗಾಗ ಲ್ಯಾಬ್ಗೆ ಕಳಿಸ್ತೀವಿ ಅಂತಾನು ಕೂಡ ಏನು DHO ಆಗಿರ್ತಕ್ಕಂತ ಏನು ವೆಂಕಟೇಶ್ ಅವರು ಕೂಡ ಹೇಳ್ತಿರ್ತಕ್ಕಂಥದ್ದು. ನಾವು ಪೋಲಿಯೋ ಹನಿಯನ್ನ ಇವತ್ತು ಲ್ಯಾಬ್ ಕಳಿಸಿ ಅದರಿಂದ ಪರೀಕ್ಷೆನೂ ಕೂಡ ಮಾಡ್ತೀವಿ. ಅಲ್ಲೇನಾದ್ರೂ ವಿಷ ಕಂಟೆಂಟ್ ಇತ್ತಂದ್ರೆ ಖಂಡಿತ ಸೂಕ್ತ ಕ್ರಮ ಕೈಗೊಳ್ತೀವಿ. ಇದಕ್ಕೆ ಯಾರು ಸಂಬಂಧ ಇದಕ್ಕೆ ಯಾರು ಪಕ್ಷ ವಹಿಸಿದ್ದಾರೆ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತಾನು ಕೂಡ ಈಗ DHO ಹೇಳ್ತಿರ್ತಾರೆ. ಓಕೆ, ಥ್ಯಾಂಕ್ ಯು ಸುನೀಲ್ ತಮ್ಮ ಡೀಟೇಲ್ಸ್ಗಾಗಿ.